ಪರಿಸ್ಥಿತಿಯಲ್ಲಿ ಅವ್ರ ಮಾತೃಪಕ್ಷನೇ ಕೈ ಹಿಡಿತು ಮತ್ತೆ ನಮ್ಮ ಚನ್ನಪಟ್ಟಣ ಜನರು ಆಶೀರ್ವಾದದಿಂದ ಮೇಡಮ್, ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅಂದ್ಬಿಟ್ಟು ಯೋಗೀಶ್ವರ್ ಅವ್ರನ್ನ 6ನೇ ಬಾರಿಗೆ ವಿಧಾನಸಭೆಗೆ ಕಳಿಸಿದ್ರು. ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಒಂದು ಮೇಷ್ಟ್ರು. ಸೊ ಅವರು ನಮ್ಮ ಯಜಮಾನ್ರು ಮಾಡಿರೋ ಅಭಿವೃದ್ಧಿ ಕೆಲಸನ ಮೆಚ್ಚಿ ಚನ್ನಪಟ್ಟಣ ಜನ ಅವ್ರು ಕೈ ಬಿಟ್ಟಿದ್ರು. ಯೋಗೇಶ್ವರ್ ಅವರು ಇಷ್ಟು ಭರವಸೆ ಇತ್ತು ಈ ಸರ್ತಿ, ಯಾಕಂದ್ರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕಂತಂದ್ರೆ ಬಹಳಷ್ಟು ಕೆರೆಗಳೆಲ್ಲ ಮತ್ತೋಗಿತ್ತು. ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡ್ರು. ಯೋಗೇಶ್ವರ್ ಅವ್ರ ಗೆಲುವು ಪಕ್ಷ, ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಕು, ಆಮೇಲೆ ದೇವರ ಆಶೀರ್ವಾದ. ತುಂಬಾ ದೊಡ್ಡ ಪಾತ್ರ. ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟು ನಮ್ಮ ಯಜಮಾನ ಗೆಲುವಿಗೆ ಒಂದು ದೊಡ್ಡ ಕಾರಣಕರ್ತರಾಗಿದ್ದಾರೆ. ಇಂಥ ಸಂಕಷ್ಟ ಕಾಲ ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಕತ್ತೋಗಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನ ನಿವಾರಿಸ್ಬೋದು. ಯಾಕಂದ್ರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದ್ ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ತುಂಬಾ ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲ ಏನಾರು ಆರ್ಕೆ ಮಾಡ್ಕೊಂಡಿದ್ರಮ್ಮ? ಪೂಜೆ ಮಾಡಿದೀನಿ ಅಷ್ಟೇ. ನಮ್ಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದೀನಿ. ಅಭಿಷೇಕ ಕೊಟ್ಟಿದ್ದೆ, ಒಳ್ಳೇದಾಗಿದೆ. ಎಲ್ಲ ಆಗಿದೆ. ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಪುಣ್ಯಕ್ಷೇತ್ರ ಒಳ್ಳೆ ಏನಾರ ಮಾಡೋಕೆ ಏನಾರ ಅನ್ಕೊಂಡಿದ್ದೀರಾ? ಏನಾರ ಮಾಡ್ತೀರಾ? ದೈವ ಸಂಕಲ್ಪ ಇದ್ರೆ ಎಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ತದೆ. ದೇವರ ಅನುಗ್ರಹ ಪ್ರಕಾರ ಎಲ್ಲ ಒಳ್ಳೇದಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.